ಎಲ್ಲರೂ ಕೆಲಸ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಆ ಮನೆ ವಾತಾವರಣ ಚೆನ್ನಾಗಿರ್ಬೇಕಲ್ವ. ನಾನು ಚೈನು ಒಡವೆಗಳನ್ನು ಹಾಕ್ಕೊಂಡ್ರೆ ನಮ್ಮ ಮನೆಯವರಿಗೆ ಖುಷಿ ಆಗತ್ತಾ? ನಾವು ಭ್ರಮೆನಲ್ಲಿ ಏನು ಅನ್ಕೋತೀವಿ ಆಗತ್ತೆ ಅಂತ ಅಲ್ವಾ? ಆ್ಯಕ್ಚುಲಿ ಆಗಲ್ಲ. ನನಗೆ ಇವ್ರ ಕೇರ್ ತಗೋಬೇಕು, ನನಗೆ ಇವ್ರ ಅಫೆಕ್ಷನ್ ಕೊಡಬೇಕು, ತುಂಬ ಚೆನ್ನಾಗಿ ನಡೆಸ್ಕೋಬೇಕು ಅಂದರೆ ನಾವು ಮಾಡಿದರೆ ಎಕ್ಸ್ಪೆಕ್ಟ್ ಮಾಡಿ. ಹಾಗಾಗಿ ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದೇನೆ, ಅಪ್ಪಂಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ ಬಟ್ಟೆಯನ್ನು ಮಕ್ಕಳಿಗೆ ಹೆಂಡತಿಗೆ ಕೊಡಿಸೋರು. ನಿಮಗೇನೇನು ಬೇಕೋ ಡೈಲಿ ತಂದ್ಕೋತಾ ಇದ್ದೀರಿ, ನಿಮ್ಮ ಖುಷಿಗೆ ನಿಮ್ಮ ಮನೆಯವ್ರ ಖುಷಿಗೆ ತಂದ್ಕೋತಾ ಇದ್ದೀರಿ. ಮಕ್ಳಿಗೆ ಖುಷಿ ಆಗತ್ತಾ? ನನಗೆಲ್ಲಿ ಅಂತಾರೆ. ಸೊ ನಿಮ್ಮ ಖುಷಿ ಎಲ್ಲಿ ನೋಡಬೇಕು ನೀವು? ಫ್ಯಾನ್ಸಿಂದ ದುಡ್ಡು ತಗೋತಾರೆ, ಅದರ ಖರ್ಚು ಮಾಡಿದ್ದು ಯಾರ ಮೇಲೆ? ಸ್ವಂತದ ಮೇಲೆ. ಫ್ಯಾಮಿಲಿನೂ ಇಲ್ಲ ಅಂತ ಅನ್ಕೋಣ, ಯಾರ ಮೇಲೆ ಖರ್ಚು ಮಾಡ್ತಾರೆ? ನೆಕ್ಸ್ಟು ಹೋಯ್ತದು ಹಾಸ್ಪಿಟ್ಲಿಗೆ ಖರ್ಚಾಗತ್ತೆ. ಮೊದಲನೇ ಸೊಸೈಟಿ ನಮಗೆ ಯಾವುದು ಅಂತಂದರೆ ಮನೆಯೇ ಮೊದಲ ಪಾಠಶಾಲೆನೂ ಹೌದು, ಪಾಕಶಾಲೆನೂ ಹೌದು, ಇಟ್ ಈಸ್ ಸಮಾಜವೂ ಹೌದು. ಸೊ ಹಾಗಾಗಿ ಬಿ ವೆರಿ ಬ್ಯೂಟಿಫುಲ್ ರಿಲೇಷನ್ಶಿಪ್ ವಿತ್ ದ ಫ್ಯಾಮಿಲಿ. Be very beautiful relationship with the family. Right. A beautiful ಅನ್ನೋದು ಏನು ಅಂತ? Yes, because this is the need of the hour. ಸಣ್ಣ ಸಣ್ಣ ಈಗೋಗಳಿಗೆ ಫ್ಯಾಮಿಲೀಸ್ ಕ್ಲಾಶಸ್ ಆಗ್ತಾ ಇದೆ, ಸಪರೇಟ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಮೊದಲೆಲ್ಲ ಒಬ್ಬರು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಅಂತ ನಾವು ಯಾವಾಗಲೂ ತೋರಿಸ್ತಾ ಇದ್ವಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಹಣ ಕಮ್ಮಿ ಇತ್ತೇನೋ, ಅವರು ಹೆಣ್ಮಗು ದುಡಿಯೋಕ್ಕೆ ಹೋಗಬೇಕಾಗ್ತಿತ್ತು. ಅದು ಪಿಕ್ಚರ್ಗಳಲ್ಲೂ ತೋರ್ಸೋಕ್ಕೆ ಶುರು ಮಾಡಿದ್ರು, ಟಿ ವಿಗಳಲ್ಲೂ ತೋರ್ಸೋಕ್ಕೆ ಶುರು ಮಾಡಿದ್ರು. ಫೈನ್. ನೌ ದೆರ್ ಈಸ್ ಈಕ್ವಾಲಿಟಿ ಆಫ್ ಅರ್ನಿಂಗ್, ಈಕ್ವಾಲಿಟಿ ಆಫ್ ಸ್ಟೇಟಸ್. ಮುಂಚೆ ಈಕ್ವಾಲಿಟಿ ಇರಲಿಲ್ಲ ಅಂತಲ್ಲ, ರೆಸ್ಪಾನ್ಸಿಬಿಲಿಟೀಸ್ ವರ್ ಡಿಫ್ರೆಂಟ್. ಈಗ ಈಕ್ವಾಲಿಟಿ ನೆಪದಲ್ಲಿ ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ವಿ, ಇವರೇ ಬೇರೆ ನಾನೇ ಬೇರೆ. ಸೊ ಇಂಡಿವಿಜುವಾಲಿಟಿ ಬಂದ್ಬಿಡ್ತು. ಜಾಯಿಂಟ್ ಆಗಿರಬೇಕಾದಂತಹ ಒಂದು ಫ್ಯಾಮಿಲಿ ಜಾಯಿಂಟಲ್ಲಿ ಇರಲೇ ಇಲ್ಲ. ವಿತಿನ್ ದ ಫ್ಯಾಮಿಲಿ, ನಾ ಹೇಳುವ ಫ್ಯಾಮಿಲಿ ಅಂದರೆ ಸಾಧ್ಯ ಆದರೆ ಅಪ್ಪ ಅಮ್ಮ, ಗಂಡ ಹೆಂಡತಿ, ಒಂದೋ ಎರಡೋ ಮಕ್ಕಳು. ಸೊ ಈ 6 ಜನ ಸೇರಿದ್ರೆ ಈಸ್ ಕಾಲ್ಡ್ ಆಸ್ ಎ ಫ್ಯಾಮಿಲಿ. ಕರೆಕ್ಟ್. ಈಗ ಇದೀವಾ? ಇಲ್ಲ. ಯಾಕೆ? ಹೆಂಗೆ ಸ್ಪ್ಲಿಟ್ ಆಗ್ತಾ ಬಂತು? ಮೊದಲು ಟಿ ವಿ ಬಂತು, ಅಪ್ಪ ಅಮ್ಮಂಗೆ ಬೇಕಾಗಿರೋ ಚಾನಲ್ಲೇ ಬೇರೆ, ಗಂಡ ಹೆಂಡತಿಗೆ ಬೇಕಾಗಿರುವ ಚಾನಲ್ಲೇ ಬೇರೆ, ಮಕ್ಕಳಿಗೆ ಬೇಕಾಗಿರುವ ಚಾನಲ್ಲೇ ಬೇರೆ. ಈಗ 3 ರೂಮ್ ಇದೆ, 3 ರೂಮಲ್ಲಿ 3 ಟಿ ವಿ ಬಂತು. ಅವರ ರೂಮಲ್ಲಿ ಅವರವರೇ ಇರ್ತಾರೆ, ಮಾತಿಲ್ಲ ಕತೆ ಇಲ್ಲ. ಆಯಿತಾ? ಅಡುಗೆ ಅವ್ರವ್ರಿಗೆ ಇಷ್ಟವಾದ ಅಡುಗೆ ಆಗೋಯ್ತು. ಈಗ ಮಕ್ಕಳಿಗೆ ಬೇರೆ ಟೈಪ್ ಬೇಕು. ಮೊದಲೆಲ್ಲ ಎಲ್ಲರೂ ಸೇರಿ ಒಂದು ಹೊತ್ತಲ್ಲಿ ಒಂದು ಟೈಮಲ್ಲಿ ಕೂತ್ಕೊಳ್ಳೋರು, ಏನಿದೆಯೋ ಅದನ್ನು ಹಂಚ್ಕೊಳ್ಳೋರು. ಈಗ 6 ಜನ 6 ಡಿಫ್ರೆಂಟ್ ಅಡುಗೆಗಳು, 6 ಡಿಫ್ರೆಂಟ್ ಲೈಕಿಂಗ್ಸ್. ಮೇಂಟೆನೆನ್ಸ್ ಇಸ್ ಕಾಸ್ಟ್ಲಿ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅವ್ರವ್ರ ರೂಮಲ್ಲಿದ್ದಾರೆ. ಸೊ ಯಾರಿಗೋ ಒಬ್ಬರಿಗೆ ಇನ್ನು ರೂಮ್ ಇಲ್ಲಪ್ಪ, 3-4 ರೂಮು 6 ರೂಮ್ ಇಲ್ಲಪ್ಪ, ಅವ್ರೇನು ಮಾಡ್ತಾರೆ? ಫೋನ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ಎ ರೂಮ್, ಫೋನ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ಎ ಹೌಸ್. ಈಗ ನನ್ನ ಪ್ರಪಂಚ ಯಾವುದು ಅಂತಂದರೆ, ನನ್ನ ಪ್ರಪಂಚ ನನ್ನ ಫೋನ್. ಯಾರ ಜೊತೆ ಕನೆಕ್ಟ್ ಆಗೋಕೆ ಹೊರಟಿದ್ದೀನಿ? ಯಾರೋ ದೂರದ ನೆಂಟರ ಜೊತೆ, ದೂರದ ಫ್ರೆಂಡ್ ಜೊತೆ, ಅನ್ನೋನ್ ಫ್ರೆಂಡ್ಸ್ ಜೊತೆ. ಎಕ್ಸಾಕ್ಟ್ಲಿ. ಅನ್ನೋನ್, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಹೌದು. ಅವ್ರ ಜೊತೆ ನಾನು ಕನೆಕ್ಟ್ ಆಗ್ತಾ ಇದ್ದೀನಿ. ಪಕ್ಕದಲ್ಲಿರೋ ಅವರ ಸಂತೋಷವನ್ನು ನಾನು ಫೋನಲ್ಲಿ ಅನುಭವಿಸ್ತಾ ಇದ್ದೀನಿ. ಅವ್ರು ನಗಿಸ್ತಾರೆ, ನಾನು ನಗ್ತಾ ಇದ್ದೀನಿ. ಅವ್ರು ಅಳುತ್ತಾರೆ, ನಂಗೆ ಅಳು ಬರ್ತಾ ಇದೆ. ಆದರೆ ನನ್ನದೇ ಮನೆಯಲ್ಲಿರುವಂತಹ ಇನ್ನೊಬ್ಬರು ಅಳುತ್ತಾ ಇದ್ದಾರೆ, ನಂಗೆ ಅಳು ಬರ್ತಾ ಇಲ್ಲ. ಯಾಕಿದು? ಕ್ರಮೇಣ ನಾವು ಬಾಂಧವ್ಯಗಳಿಂದ ದೂರ ಹೋದ್ವಿ. ತಪ್ಪಿಲ್ಲ. ನಂದು ಒಂದೇ ಒಂದು ಪಾಯಿಂಟ್ ಏನಂತಂದರೆ, ಇವತ್ತು ರಿಯಲೈಸ್ ಆಯ್ತಾರೆ, ಇವತ್ತು ರೆಕ್ಟಿಫಿಕೇಶನ್ ಶುರು ಮಾಡೋಣಪ್ಪ. ನೆವರ್ ದ ಲೇಟ್. ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ನಮಗೆ ಒಂದು ದಿನಕ್ಕೆ 5-6 ಅಕೇಶನ್ ಸಿಗುತ್ತೆ ಫ್ಯಾಮಿಲಿ ಜೊತೆಲಿರೋದಕ್ಕೆ. ಮೊದಲನೇದು ಬೆಳಗಿನ ಕಾಫಿ ವಿತ್ ಗಂಡ ಹೆಂಡತಿ, ಕಾಫಿ ವಿತ್ ಮಕ್ಕಳು, ಕಾಫಿ ವಿತ್ ಅಪ್ಪ ಅಮ್ಮ. ರೈಟ್. ಕಾಫಿ ಹಾರ್ಮ್ಫುಲ್ ಇರಬಹುದು, ಆದರೆ ಅಕೇಶನ್ ಹಾರ್ಮ್ಫುಲ್ ಅಲ್ಲ. ಅಬ್ಸಲ್ಯೂಟ್ಲಿ. ಕಾಫಿ ಬದಲು ಟೀ ಕುಡೀರಿ, ಟೀನೂ ಬೇಡ ಗ್ರೀನ್ ಟೀ ಕುಡೀರಿ, ಗ್ರೀನ್ ಟೀನೂ ಬೇಡ ಹಾಲು ಕುಡೀರಿ, ನೀರು ಕುಡೀರಿ, ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡೀರಿ, ನಿಂಬೆಹಣ್ಣು ರಸ ಕುಡೀರಿ, ಏನು ಬೇಕಾದರೂ ಮಾಡಿಕೊಡಿ. ಆ ಟೈಮು ಸ್ಪ್ಲೆಂಡಿಡ್ ಗೋಲ್ಡನ್ ಪೀರಿಯಡ್ ಮತ್ತೆ ಬರಲ್ಲ. ಇವತ್ತು ಕಳೆದೋದ್ರೆ ನಂಗೆ ಯಾಕೆ ಅನ್ಸೋಕೆ ಶುರು ಆಗ್ಬಿಟ್ರೆ ಈ ಫ್ಯಾಮಿಲಿ ಬೇಡ, ಇದೆಲ್ಲ ಬರ್ಡನ್ ಅಂತ ಆ 6 ಜನದಲ್ಲಿ ಒಬ್ರಿಗೆ ಅನ್ಸಿದ್ರು ಕೂಡ ಲೈಫ್ ಇಲ್ಲ ಮುಂದೆ. ರೈಟ್. ಟೈಮ್ ಇದೆ, ನಾವು ಓಡಾಡ್ತಾ ಇರ್ತೀವಿ, ಒಂದಷ್ಟು ಸಂಪಾದನೆ ಮಾಡ್ತೀವಿ. ಈ ಬರ್ಡನ್ ಕಡಿಮೆ ಆದರೆ ನಾನು ಆಫೀಸಲ್ಲಿ ಹೋಗಿ ಕೂತ್ಕೋತೀನಿ, ಆಫೀಸ್
ಚೆನ್ನಾಗಿ ಕೆಲಸ ಮಾಡ್ತೀನಿ, ಓಕೆ. ಅಲ್ಲಿ ಸಂಪಾದನೆ ಬರುತ್ತೆ. ಆದರೆ ಖರ್ಚೆಲ್ಲಿ ಮಾಡಲಿ? ಆಫೀಸಲ್ಲಿ ಸಂಪಾದನೆ ಮಾಡಿದೆ, ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡಿದೆ, ಖರ್ಚೆಲ್ಲಿ ಮಾಡಲಿ? ಖರ್ಚು ಮಾಡೋಕ್ಕೆ ನಂಗೆ ಜಾಗವೇ ಇಲ್ಲ. ನಾನು ಬಿಲ್ಡರ್ ಆಗಿರೋದರಿಂದ ಹೇಳ್ತಾ ಇದ್ದೀನಿ, ನನ್ನ ಫೆಲೋ ಬಿಲ್ಡರ್ಸ್ ತುಂಬ ಜನ ಇದ್ದಾರೆ, ಎಲ್ಲರದ್ದು ಸ್ಟಡಿ ಮಾಡ್ತಾ ಇದ್ದೀನಿ ನಾನು. ಒಂದು ವರ್ಷಕ್ಕೆ 15-20 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಆಫ್ಟರ್ ಪೇಯಿಂಗ್ ಟ್ಯಾಕ್ಸಸ್. ಇನ್ನೊಂದು ಪ್ರಾಜೆಕ್ಟ್ ಆಗ್ತಾ ಇದೆ, ಇನ್ನೊಂದು ಪ್ರಾಜೆಕ್ಟ್ ಆಗ್ತಾ ಇದೆ, ಆದರೆ ಅದರ ಖರ್ಚು ಆಗ್ತಾನೇ ಇಲ್ಲ. ಇದನ್ನೇ ನಾವು ಒಂದು ಎಪಿಸೋಡ್ ಮಾಡಿದ್ದೀವಿ ಅನ್ಸುತ್ತೆ, ಭೋಗ ದಾನ ನಾಶ, ಭಗವದ್ಗೀತೆ. ಇದು ಭಗವದ್ಗೀತೆ ಕೃಷ್ಣ ಹೇಳದ್ನ ಅಂದರೆ ನಮಗೂ ಅರ್ಥ ಆಗಿದೆ ಇದೆಲ್ಲ. ಸೊ ವೇರ್ ಯು ಶುಡ್ ಸ್ಪೆಂಡ್ ಅಂತಂದರೆ, ಒನ್ ವೇ ಯು ಶುಡ್ ಅರ್ನ್, ದ ಸೆಕೆಂಡ್ ವೇ ಯು ಶುಡ್ ಸ್ಪೆಂಡ್. ಆವಾಗ ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬ್ಯಾಲೆನ್ಸ್ ಆಗುತ್ತೆ. ಇವಾಗಿನ ಟ್ರೆಂಡ್ ಹೇಗಿದೆ, ಬರೀ ಅರ್ನ್ ಮಾಡಿ ಇಟ್ಕೊಳ್ತಾ ಇದ್ವಿ, ವಿ ಆರ್ ನಾಟ್ ಸ್ಪೆಂಡಿಂಗ್ ನೀದರ್ ಫಾರ್ ಆರ್ ಓನ್ ಪೀಪಲ್ ನಾರ್ ವಿತ್ ದ ಸೊಸೈಟಿ. ಯಾವುದೇ ಒಂದು ಸಾಧಾರಣದ ಮನೆಯಲ್ಲಿ ಬೆಳ್ಳಿ ಚಿನ್ನ ಇದ್ದೇ ಇದೆ, ಹೌದಲ್ವಾ? ಹೌದು. ಚಿನ್ನ ಏನೋ ನೀವು ಹಾಕೋತೀರಪ್ಪ, ಬೆಳ್ಳಿ ತಟ್ಟೆ ಇದೆ, ಲೋಟ ಇದೆ, ಚಿಕ್ಕ ತಟ್ಟೆ ಇದೆ, ಬಟ್ಲುಗಳಿದೆ, ಯಾರಾದರೂ ಬಳಸಿದಾರ? ಜನರೇಷನ್ಸ್ ಟುಗೆದರ್ ಇಟ್ಟಿದ್ದಾರೆ. ನಮ್ಮ ಹಿಂದಿನ ಜನರೇಷನ್ ಯಾವುದಕ್ಕೂ ಇರಲಿ ಅಂತ ಇಟ್ಟಿದ್ದಾರೆ. ಓಕೆ, ಅದನ್ನು ಆಪದ್ದನ ಅಂತ ಅನ್ಕೊಳ್ಳೋಣ. ಆ ಆಪದ್ದನ ಉಪಯೋಗಕ್ಕೆ ಬಂದಿದೆಯಾ? ಯಾವಾಗಲೂ ಒಂದು ಸಲ ಪ್ರಾಬ್ಲಮ್ ಆಗಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದೆ, ಯಾವತ್ತಾರು ಹೋಗಿ ಬೆಳ್ಳಿಯನ್ನು ಮಾರಿ ಅದರ ದುಡ್ಡು ತಂದಿದ್ದೀವ? ಇಲ್ಲ. ದಟ್ ಈಸ್ ಒಂಥರ ಅದನ್ನ ಟ್ರೀಟ್ ಮಾಡುವ ರೀತಿನೇ ಬೇರೆ ಅಲ್ವಾ, ಇದ್ದಿದ್ದೆಲ್ಲ ಮಾರ್ಕೊಂಡ್ರು ಅನ್ನೋ ಥರ ನೆಗೆಟಿವ್ ಆಗಿ. ಕರೆಕ್ಟ್. ಉಪಯೋಗಕ್ಕೆ ಬರದೇ ಇರುವಂತಹ ಪದಾರ್ಥಗಳ ಶೇಖರಣೆ. ಕರೆಕ್ಟ್. ನಂದೊಂದು ಚಿಕ್ಕ ಪದ್ಯ ಇದೆ. ಬದುಕೊಂದು ದೊರಕಿತ್ತು ಮತ್ತೊಬ್ಬರಿಗೆ ಬೆಳಕಾಗಲೆಂದು, ಸಮಯ ಸರಿದು ಹೋಗುತ್ತಿದೆ ಕಾಗದದ ತುಂಡುಗಳನ್ನು ಗಳಿಸುವುದರಲ್ಲಿ, ಇಷ್ಟು ಹಣ ಪೇರಿಸಿ ಮಾಡುವುದೇನು, ಕೊನೆಯ ದಿರಿಸಿನಲ್ಲಿ ಜೇಬಿಲ್ಲ, ಮಸಣದಲ್ಲಿ ತಿಜೋರಿ ಇಲ್ಲ, ಯಮನ ದೂತರು ಲಂಚ ಮುಟ್ಟುವುದಿಲ್ಲ. ಇದು ಯಾರೋ ಒಬ್ಬರು ಬರೆದಿರೋದು, ನನಗೆ ಪ್ರತಿನಿತ್ಯ 10 ಸಲ ಓದ್ಕೋತೀನಿ. ದಿಸ್ ಈಸ್ ಮೈ ರಿಯಲೈಸೇಷನ್. ಹಾಗೆ ಸಂಪಾದನೆ ಬೇಕು, ಫೈನ್, ಅದು ಸಂಪಾದನೆಗೆ ಖರ್ಚು ಬೇಕು. ಆ ಖರ್ಚು ಎಲ್ಲಿ ಮಾಡ್ತೀವಿ? ಮೊದಲನೇ ಸೊಸೈಟಿಯಲ್ಲಿ ಮಾಡ್ತೀವಿ. ದಟ್ ಈಸ್ ವೇರ್ ಐ ಕೀಪ್ ಮೈ ಫ್ಯಾಮಿಲಿ ಹ್ಯಾಪಿ, ಫಿನಾನ್ಷಿಯಲಿ ಹ್ಯಾಪಿ, ಹೆಲ್ತ್ ವೈಸ್ ಹ್ಯಾಪಿ. ನಮಗೆ ಇಬ್ಬರಲ್ಲಿ ಒಬ್ಬರು ಇರ್ತೀವಲ್ವಾ, ಗಂಡ ಹೆಂಡತಿನಲ್ಲಿ ಒಬ್ಬರು ಯಾವಾಗಲೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಡಾಮಿನೆಂಟ್ ಆಗಿರ್ತಾರೆ. ಅವ್ರಿಗನ್ಸುತ್ತೆ ನಾನೇ ಡಾಮಿನೆಂಟು, ನಾನು ಬೇರೆಯವ್ರ ಬಗ್ಗೆ ಕೇರ್ ಮಾಡುವ ಅವಶ್ಯಕತೆ ಇಲ್ಲ ಅನ್ಸುತ್ತಲ್ಲ, ಆ ಫ್ಯಾಮಿಲಿ ಬೇಗ ಬಿದ್ದೋಗುತ್ತೆ. ಡಾಮಿನೆಂಟ್ ಯಾಕೆ ಆಗಬೇಕು? ಅಪ್ಪನ ಸ್ಥಿತಿ ಯಾಕೆ ಬರಬೇಕು, ಅಮ್ಮನ ಸ್ಥಿತಿ ಯಾಕೆ ಬರಬೇಕಂದ್ರೆ ಇನ್ನೊಬ್ಬರು ಕೇರ್ ಮಾಡೋಕ್ಕೆ ಬರಬೇಕು. ತುಂಬ ದೊಡ್ಡ ಕಾರ್ ಯಾಕೆ ಬೇಕಂದ್ರೆ ಮನೆಯ 4 ಜನರನ್ನ ಕರ್ಕೊಂಡು ಹೋಗೋಗ್ಬೇಕು. ಅಥವಾ ಕಾರ್ ಯಾಕೆ ಬೇಕು? ನನಗೆ ಮಾತ್ರ ಶೆಲ್ಟರ್ ಅಲ್ಲ, ಅದು ಕನ್ವೀನಿಯನ್ಸ್ ಅಲ್ಲ. ನನ್ನ ಮನೆಯ 4 ಜನರಿಗೆ ಅದು ಶೆಲ್ಟರ್ ಆದರೆ, ಕನ್ವೀನಿಯೆಂಟ್ ಆದರೆ, ನನಗೆ ಕಾರ್ ತಗೊಂಡು ಉಪಯೋಗ ಇದೆ. ಹಾಗೆ ಎಲ್ಲವೂ ಕೂಡ. ಸೊ ದಿಸ್ ಈಸ್ ಕಾಲ್ಡ್ ಫ್ಯಾಮಿಲಿ ಹೆಲ್ತ್. ಫ್ಯಾಮಿಲಿನಲ್ಲಿ ಒಂದು ಚಿಕ್ಕ ಫ್ಯಾಮಿಲಿ, ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದರೆ ನಮ್ಮ ರಿಲೇಷನ್ಸ್, ದೊಡ್ಡಮ್ಮ ಚಿಕ್ಕಮ್ಮ, ಸೋದರತ್ತೆ ಸೋದರ ಮಾವ, ಇವರೆಲ್ಲ ಸೇರಿದ್ರೆ ಇಟ್ ಈಸ್ ಎ ಬಿಗ್ಗರ್ ಫ್ಯಾಮಿಲಿ. ಹಾಗಾಗಿ ನಮ್ಮ ಹಿಂದೆ ಅಂದರೆ ನನ್ನ ಜನರೇಷನ್ ನಾನು ನೋಡಿದಂಥದ್ದು, ಮನೆಯಲ್ಲಿ ಒಂದು ಫಂಕ್ಷನ್ ಆದರೆ ಎಲ್ಲರನ್ನೂ ಕರೀತಾ ಇದ್ವಿ. ಒಂದೊಂದು ಬೇರೆ 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 ಊರಲ್ಲಿರೋರು ಕರೀತಾ ಇದ್ವಿ. 1 ದಿನ 2 ದಿನ ಮುಂಚಿತವಾಗಿ ಬರೋರು. ಮನೆ ಚಿಕ್ಕದಿರ್ತಿತ್ತು, ಆದರೆ ಅಕಾಮಿಡೇಷನ್ ಮಾಡುವಷ್ಟು ಅಷ್ಟು ಜನಕ್ಕೆ ಅಕಾಮಿಡೇಟ್ ಮಾಡಿ ಅವ್ರಿಗೆ ಊಟ ತಿಂಡಿ ನಿದ್ದೆ ಆ ವ್ಯವಸ್ಥೆಗಳಿಗೆ ಖುಷಿ ಇರ್ತಾಯಿತ್ತು. ನೀವು ಎಷ್ಟೋ ಸಲ ಹೇಳ್ತೀರಿ, ನನ್ನ ಕಸಿನ್ ಮದುವೆ ಹೋಗ್ತಾ ಇದ್ದೀನಿ, ನಾವೆಲ್ಲ 2 ದಿನ ಮುಂಚಿತವಾಗಿ ಹೋಗ್ತೀವಿ ಅಂತ. ದಿಸ್ ಈಸ್ ಕಾಲ್ಡ್ ಎ ಹ್ಯಾಪಿ ಫ್ಯಾಮಿಲಿ ಲೈಫ್. ನಾವು 4 ಜನ ಮಾತ್ರ ಅಲ್ಲ, ನಮ್ಮ ಸಂತೋಷದ ಬಗ್ಗೆ ಕೆಟ್ಟ ಕಣ್ಣು ಹಾಕದೇ ಇರೋಂಥ ಸಂಬಂಧಗಳು ನಮಗೆ ಬೇಕು. ಯಾವಾಗ ಅವರ ಕಷ್ಟದಲ್ಲಿ ನಾವು ಹೋದ್ರೆ, ನಾವು ತುಂಬ ತೋರಿಸ್ಕೊಳ್ಳದೆ ಇದ್ದರೆ ಆಯಿತು. ಅಂದರೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೋಗಿ ಕಸಿನ್ಸ್ ಹತ್ರ ಅಥವಾ ರಿಲೇಷನ್ಸ್ ಅವಶ್ಯಕತೆ ಇಲ್ಲದೆ ಖುಷಿಗೆ. ನಾನು ಮೊದಲು ಚೈನ್ ಹಾಕೋತಾ ಇದ್ದಾಗಲೂ ನನ್ನ ಕಸಿನ್ಸ್ ಯಾರಾದರೂ ಬಂದರೆ ಸಾಧ್ಯ ಆದಷ್ಟು ಎಲ್ಲ ಬಿಚ್ಚಿಟ್ಬಿಟ್ಟು ಅವ್ರ ಖಾಲಿ ಕೈಯಲ್ಲಿ ಇರ್ತಾ ಇದ್ದೆ. ಕೆಟ್ಟ ದೃಷ್ಟಿ ಅಥವಾ ನೋವಿನ ದೃಷ್ಟಿ ನಮ್ಮ ಮೇಲೆ ಬೀಳೋದು ಬೇಡ ಅಂತ. ನಾವು ತುಂಬ ಚೆನ್ನಾಗಿದ್ದೀವಿ ಅಂತಲೂ ಎಲ್ಲೂ ತೋರಿಸ್ಕೋತಾ ಇರಲಿಲ್ಲ. ನಾವು ಚೆನ್ನಾಗಿದ್ದೀವಿ, ಫೈನ್, ಅದನ್ನು ನಾವು ದುಡ್ದಿದ್ದೀವಿ, ನಾವು ಚೆನ್ನಾಗಿದ್ದೀವಿ. ಆದರೆ ಬೇರೆಯವ್ರ ಹತ್ರ ಸ್ನೇಹಿತರಾಗಲಿ ಅಥವಾ ನಾವು ಹೇಳ್ಕೋಬೇಕಾದ್ರೆ ತೋರಿಸ್ಕೋಬೇಕಾದ್ರೆ ನಾವು ಸಾಧ್ಯ ಆದಷ್ಟು ತಗ್ಗಿ ಬಗ್ಗಿ ಇದ್ದರೆ
ಆವಾಗ ನಮ್ಮ ಬಗ್ಗೆ ಕೆಟ್ಟ ಕಣ್ಣುಗಳು ಬೀಳಲ್ಲ. ನಿಜ. ಒಳ್ಳೆ ಕಣ್ಣು ಬೀಳದೇ ಇರ್ಬೋದು, ಆದರೆ ಕೆಟ್ಟ ಕಣ್ಣಂತೂ ಬೀಳಲ್ಲ. ಇದೊಂದು ಒಳ್ಳೆ ಕಿವಿ ಮಾತು ಬೇಸಿಕಲಿ. ಸೊ ದಿಸ್ ಈಸ್ ಫ್ಯಾಮಿಲಿ ಹೆಲ್ತ್. ನಾ ಹೇಳ್ತಾ ಇರುವಂಥ ಹೆಲ್ತಲ್ಲಿ ಮಾನಸಿಕವಾಗೂ ಇದೆ, ದೈಹಿಕವಾಗೂ ಇದೆ, ಫೈನಾನ್ಷಿಯಲಿನೂ ಇದೆ. ಒಂದು ಮನೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೋಬೇಕಂತಂದರೆ ಒಬ್ಬರು ಒಳ್ಳೆ ಅಪ್ಪ ಇರಬೇಕು. ಅಪ್ಪ ಅಂದರೆ ಅಪ್ಪ ಒಂದು ಕ್ಯಾರೆಕ್ಟರ್. ರೈಟ್. ನನಗೆ ನನ್ನ ಅಪ್ಪ ಆದರ್ಶ. ಅವ್ರಿಗೆ ಸಂಬಳನೇ ಕಡಿಮೆ, ತುಂಬ ಕಡಿಮೆ ಇತ್ತು. ಆ ಬರ್ತಾ ಇದ್ದ ಸಂಬಳದಲ್ಲಿ ಮನೆಯ EMI ಕಟ್ಟಬೇಕು. ಮನೆಯನ್ನು ಸ್ವಂತ ಮಾಡ್ಕೊಂಡ್ಬಿಟ್ವಿ. ನನಗೆ ಓದೋಕ್ಕೆ ದುಡ್ಡು ಕೊಡಬೇಕು, ನನ್ನ ತಮ್ಮನ ಓದಿಗೆ ದುಡ್ಡು ಕೊಡಬೇಕು, ನನ್ನ ತಾಯಿಯನ್ನು ಚೆನ್ನಾಗಿ ನಡ್ಕೋಬೇಕು, ಅವರ ಆರೋಗ್ಯವನ್ನು ನೋಡ್ಕೋಬೇಕು, ಅವರ ಟ್ರಾನ್ಸ್ಪೋರ್ಟು, ಇದೆಲ್ಲ ನೋಡಿಕೊಂಡು ಏನೋ ಪ್ಲ್ಯಾನ್ ಮಾಡ್ಕೊಳ್ಳೋರು. ಇದ್ದಿದ್ದರಲ್ಲಿ ವರ್ಷಕ್ಕೊಂದು ಟೂರ್ ಕರ್ಕೊಂಡು ಹೋಗೋರು, ಒಂದು ವಾರ ಕರ್ಕೊಂಡು ಹೋಗೋರು, ಅವ್ರಿಗಿದೆಯೋ ಇಲ್ವೋ ನಮಗೋಸ್ಕರ ಧಾರಾಳವಾಗಿರೋರು. ಅವ್ರ ಖರ್ಚುಗಳನ್ನು ಕಡಿಮೆ ಮಾಡ್ಕೊಂಡು ಬಂದರು, ಅವ್ರ ಸ್ವಂತಿಕೆಯನ್ನು ಕಡಿಮೆ ಮಾಡ್ಕೊಂಡು ಬಂದರು. ನಿಮಗೆ ರಿಯಲೈಸ್ ಆಗ್ತಿತ್ತು ಅವರೆಲ್ಲೋ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ ನಮ್ಮನ್ನು ಚೆನ್ನಾಗಿಡೋದಕ್ಕೆ ಅಂತ? ನಾನು ಹಾಗೆ ಬೇಗ ದುಡಿತಾ ಇದ್ದೆ. ನಾನು ಫಸ್ಟ್ PUಗೆ ಕೆಲಸಕ್ಕೆ ಹೊರಟೋಗಿದ್ದೆ. ಹಾಗಾಗಿ ನಾನು ಈವ್ನಿಂಗ್ ಕಾಲೇಜಿಗೆ ಹೋದೆ. ನಿಮಗೆ ಗೊತ್ತಾಗಿ ಅಪ್ಪಂಗೆ ಹೆಲ್ಪ್ ಮಾಡಬೇಕು ಅಥವಾ ಮನೆಗೆ ಹೆಲ್ಪ್ ಆಗುತ್ತೆ ಅಂತ ಕಾನ್ಶಿಯಸ್? ನಾನು ದುಡಿಯುವ ಹೆಲ್ಪ್ ಆಗುತ್ತೋ ಇಲ್ವೋ ಗೊತ್ತಿರಲಿಲ್ಲ, ಆದರೆ ನನ್ನ ಬರ್ಡನ್ ನಮ್ಮ ಅಪ್ಪನ ಮೇಲೆ ಬೀಳಬಾರ್ದು ಅಂತ ನಾನು ದುಡಿಯೋಕೆ ಹೋದೆ. ಹೆಂಗೆ ಕೇಳೋದು? ಅವ್ರಿಗೆ ಕಷ್ಟ, ಅವ್ರಿಗೆ ಕಷ್ಟ. ನಾನು 10 ರೂಪಾಯಿ ಹೆಂಗೆ ಕೇಳಲಿ? ನಂಗೆ ಅಟ್ಲೀಸ್ಟ್ 10 ರೂಪಾಯಿ ಬೇಕು, ಹೆಂಗೆ ಕೇಳಲಿ? ಸೊ ಹಾಗಾಗಿ ದುಡಿಯೋಕೆ ಹೋಗ್ತಾ ಇದ್ದೆ. ಇದೆಲ್ಲವೂ ಕೂಡ ಕಾಂಟ್ರಿಬ್ಯೂಟ್ಸ್ ಟು ದ ಫ್ಯಾಮಿಲಿ ಲೈಫ್, ಫ್ಯಾಮಿಲಿ ವೆಲ್ನೆಸ್. ಹೌದು. ನಮ್ಮ ಅಪ್ಪಂಗೆ ಎಷ್ಟೋ ಸಲ ಅನ್ಸೋದು ಅವ್ನು ಸ್ವಾಭಿಮಾನಿ. ನಮ್ಮ ಸೋದರ ಮಾವನ ಹತ್ರ ಹೇಳ್ಕೊಳ್ಳೋರು ಅವ್ರು, ಅವ್ನು ತುಂಬ ಸ್ವಾಭಿಮಾನಿ, ಕಷ್ಟಪಡ್ತಾನೆ, ಕಳ್ಕೊತಾನೆ, ಆದರೆ ವಾಪಸ್ ಬರ್ತಾನೆ ಅವನು. ನಮ್ಮ ಅಪ್ಪಂಗೆ ನನ್ನ ಮೇಲೆ ತುಂಬ ಅಭಿಮಾನ ಇತ್ತು. ನಾನು ಇದನ್ನು ದೇವಸ್ಥಾನಗಳ ವಿಷಯದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವರು ದೇವಸ್ಥಾನದ ವಿಷಯದಲ್ಲಿ. ನಮಗೆಲ್ಲರಿಗೂ ಪರ್ಟಿಕ್ಯುಲರ್ಲಿ ನಾವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಏನಂತಾರೆ ಇದು ಕೊಡು ಅದು ಕೊಡು ಅಂತ ಎಲ್ಲ ಕೇಳ್ಕೊತೀವಿ. ಯಾವತ್ತಾದ್ರೂ ಒಂದಿನ ದೇವ್ರ ಹತ್ರ ಹೋಗಿ, ದೇವರೇ ಎಲ್ಲ ಕೊಟ್ಟಿದ್ಯಪ್ಪ, ನಾನು ನಿನ್ನನ್ನು ಹೆಂಗೆ ಚೆನ್ನಾಗಿ ಇಟ್ಕೊಳ್ಳಿ ಹೇಳು, ನಿನಗೋಸ್ಕರ ನಾನೇನು ಮಾಡಲಿ ಹೇಳು ಅಂತ ಈ ಭಾವ ಬಂದ ತಕ್ಷಣ ದೇವರು ಒಲ್ದೇ ಒಲಿತಾನೆ ಫಸ್ಟ್. ಹಾಗೆ ಅಪ್ಪ ಅಮ್ಮನ ಹತ್ರ ಹೋಗಿ ಮಕ್ಕಳು, ಅಪ್ಪ ನೀನು ನನಗೋಸ್ಕರ ಎಲ್ಲ ಚೆನ್ನಾಗಿ ಮಾಡಿದ್ಯಾ, ಅಮ್ಮ ನೀನು ನಂಗೆ ಮಾಡಿದ್ಯಾ, ನಾನು ನಿನಗೋಸ್ಕರ ಏನು ಮಾಡಲಿ ಹೇಳು ಅಂದರೆ ದ ವೆಲ್ನೆಸ್ ಹ್ಯಾಸ್ ಸ್ಟಾರ್ಟೆಡ್ ಇನ್ ದಟ್ ಫ್ಯಾಮಿಲಿ. ಖುಷಿಯಾಗತ್ತೆ ಅಪ್ಪ ಅಮ್ಮಂದ್ರಿಗೆ. ನನಗೋಸ್ಕರ ನೀನು ಏನು ಮಾಡಿದೀಯಾ ಅಂತ ಕೇಳುವ ಟೈಮಲ್ಲಿ ನನಗೋಸ್ಕರ ನೀನು ಎಲ್ಲವೂ ಮಾಡಿದೀಯಾ, ನೀನು ಆರಾಮಾಗಿರು, ನನ್ನ ಬರ್ಡನ್ ನಾನು ನೋಡ್ಕೋತೀನಿ, ಸ್ವಲ್ಪ ನನ್ನ ಅನುಕೂಲ ಆಗ್ತಾ ಇದ್ದಂಗೆ ನಾನು ನಿಮ್ಮನ್ನು ತಗೋತೀನಿ. ಲೆವೆಲ್ 1 ಲೆವೆಲ್ 2 ಆ ಮನೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸುತ್ತಮುತ್ತ ಇದೆಲ್ಲ ನೋಡಿದ್ದೀವಿ. ನಿಜ. ಆ ನೋಡಿರೋದ್ರಿಂದ ಕಲಿಬೇಕಷ್ಟೆ. ನಾವು ಹೇಗೆ ನಮ್ಮ ಫ್ಯಾಮಿಲಿನ ಚೆನ್ನಾಗಿ ಇಟ್ಕೋಬೋದು. ಹಾಗೆ ಇದೊಂದು ಆದರ್ಶದ ಫ್ಯಾಮಿಲಿ ಆದರೆ ವ್ಯಕ್ತಿಗೆ ಹೊರಗಡೆ ದುಡಿಲಿಕ್ಕೆ ಖುಷಿಯಾಗತ್ತೆ. ಯಾಕಪ್ಪ ಈ ಫ್ಯಾಮಿಲಿಗೆ ನಾನು ಖರ್ಚು ಮಾಡಬೇಕು, ಗ್ರ್ಯಾಟಿಟ್ಯೂಡ್ ಇಲ್ಲದೆ ಇರುವಂತಹ ಫ್ಯಾಮಿಲಿ ಅಂತ ಅವನಿಗೆ ಅನ್ನಿಸ್ಬಿಟ್ರೆ ದುಡಿತಾನೆ, ಕುಡಿತಾನೆ. ದುಡಿಮೆ ಕುಡಿತ ಎಲ್ಲ ಆಗಿ ಅವನಿಗೆ ಮನೆಗೆ ಬರೋಕ್ಕೆ ಇಷ್ಟ ಆಗಲ್ಲ. ಸೊ ಇದು ಅಪ್ಪ ಆಗಿ ಹೇಳೋದಾದರೆ, ಅಮ್ಮ ಆಗಿ ಅಥವಾ ಮಕ್ಕಳಾಗಿ ಅವರಿಗೆ ನಮಗೋಸ್ಕರ ಒಬ್ಬರು ದೊಡ್ಡದವ್ರು ಇದ್ದಾರೆ, ಅವ್ರನ್ನ ಚೆನ್ನಾಗಿ ನಡೆಸ್ಕೋಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರೇ ದುಡಿಬೋದು, ಆದರೆ ಅವ್ರಿಗೆ ಅನ್ನಿಸ್ಬೇಕು ನಮಗೋಸ್ಕರ ಇವ್ರು ದುಡಿತಾ ಇದ್ದಾರೆ, ಟು ಟೇಕ್ ಕೇರ್ ಆಫ್ ದೆಮ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಮನೇಲಿರೋರ್ಗೆ ಅನ್ನಿಸ್ಬೇಕು. ಸೊ ದಿಸ್ ಈಸ್ ಫ್ಯಾಮಿಲಿ ಹೆಲ್ತ್. ಬ್ಯೂಟಿಫುಲ್. ದ ಪರ್ಸ್ಪೆಕ್ಟಿವ್ ವಿತ್ ವಿಚ್ ಯು ಹ್ಯಾವ್ ಎಕ್ಸ್ಪ್ಲೈನ್ ವಾಟ್ ಈಸ್ ಫ್ಯಾಮಿಲಿ ಹೆಲ್ತ್ ಅಂತಿದೆಯಲ್ಲ, ನಾವು ಹೆಲ್ತ್ ಅಂದ ಕೂಡಲೇ ಬರೀ ದೈಹಿಕ ಆರೋಗ್ಯ ಅಂದ್ಕೊಳ್ತೀವಿ. ಮಾನಸಿಕ ಆರೋಗ್ಯ ಅಥವಾ ಮನಸ್ಥಿತಿ ಅಂತ ಏನು ಹೇಳ್ತೀವಿ, ದಟ್ ಕಾಂಟ್ರಿಬ್ಯೂಟ್ಸ್ ಅ ಲಾಟ್ ಫಾರ್ ಟು ಬಿ ಅ ಹೆಲ್ದಿ ಫ್ಯಾಮಿಲಿ.